ಹಾಯ್ ಫ್ರೆಂಡ್ಸ್, ಭೂಮಿಯ ಮೇಲೆ ಎಷ್ಟೋ ಸುಂದರ ತಾಣಗಳು ಉಂಟು, ಹಾಗೆ ಎಷ್ಟೋ ಪ್ರದೇಶಗಳು ಉಂಟು. ಇವು ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು. ಇಂತಹ ಒಂದು ಜಾಗಕ್ಕೆ ಬಂದರೆ ಮನಸ್ಸಿನ ಬೇಸರವನ್ನು ಕೂಡ ಕಳೆದುಕೊಳ್ಳಬಹುದು. ಇವು ಮನಸ್ಸಿಗೂ ಕೂಡ ತುಂಬಾನೇ ಖುಷಿ ಕೊಡ್ತದೆ ಅಂತ ಹೇಳ್ಬೋದು. ಇಂಥ ಒಂದು ಸುಂದರ ತಾಣಗಳ ಮಧ್ಯೆ ಮಾನವ ಅದ್ಭುತವಾಗಿ ನೋಡಲು ತನ್ನ ಕೈಚಳಕವನ್ನು ತೋರಿಸಿದ್ದಾನೆ. ಆ ಅದ್ಭುತ ಯಾವುದು ಅಲ್ಲ, ಮಡಿಕೇರಿಯಲ್ಲಿರುವ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜ್. ಇಂಥ ಗ್ಲಾಸ್ ಬ್ರಿಡ್ಜ್ಗಳನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ನೋಡಿರ್ತೀವಿ. ಆದರೆ ಇಂಥ ಅದ್ಭುತಗಳನ್ನು ನೇರವಾಗಿ ನೋಡಲು ಆಗುತ್ತಿರಲಿಲ್ಲ. ಇಂಥ ಒಂದು ಅವಕಾಶ ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲಿ ಪುಟ್ಟದಾಗಿ ನಿರ್ಮಾಣವಾಗಿದೆ. ಇಂಥ ಸುಂದರ ಪ್ರಾಕೃತಿಕ ಸೌಂದರ್ಯದ ಮೂಲಕ ಕೊಡಗು ಪ್ರವಾಸೋದ್ಯಮ ವಿಶ್ವದ ಗಮನ ಸೆಳೆದಿದೆ. ಹಾಗೆ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲೇ ನೋಡ ಬಯಸಲು ಸಿಗುವ ಸ್ಕೈವಾಕ್ ಬ್ರಿಡ್ಜ್ ಆಗಿದೆ. ಈ ಬ್ರಿಡ್ಜ್ ಪ್ರವಾಸಿಗರನ್ನ ಕೈ ಬೀಸಿ ಕರೆಯಲು ಮಡಿಕೇರಿಯ ಟೂರ್ ಹೋಗುವವರಿಗೆ ಸಂತಸದ ಸುದ್ದಿ. ಹಾಗೆ ಈ ಸುಂದರ ಪರಿಸರವನ್ನು ಥ್ರಿಲ್ಲಾಗಿ ಎಂಜಾಯ್ ಮಾಡಬೇಕು ಅಂತಿದ್ರೆ ನಿಜಕ್ಕೂ ಪ್ರವಾಸಿಗರಿಗೆ ಖುಷಿ ಕೊಡುವ ವಿಚಾರ. ಇಲ್ಲಿ ಹೆಜ್ಜೆ ಇಟ್ಟರೆ ಎದೆ ಜಲ್ಲೆನಿಸುವಂಥ ಅನುಭವ, ಹಾಗೆ ಗಾಳಿಯಲ್ಲಿ ನಡೆಯುತ್ತಿದ್ದೇವೇನೋ ಎನ್ನುವಂಥ ಭಾಸವಾಗುತ್ತದೆ. ಕರ್ನಾಟಕದ ಪ್ರವಾಸಿಗರ ತಾಣ ಈ ಬ್ರಿಡ್ಜ್ ಮಡಿಕೇರಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಉಡೋತ್ ಗ್ರಾಮದಲ್ಲಿದೆ. ಹಾಗೆ ಈ ಗ್ಲಾಸ್ ಬ್ರಿಡ್ಜ್ ಈ ಪ್ರಕೃತಿಯ ಮಧ್ಯದಲ್ಲಿ ತಲೆ ಎತ್ತಿ ನಿಂತಿದೆ. ಈ ಬ್ರಿಡ್ಜ್ ನಿರ್ಮಾಣಕ್ಕೆ ಸುಮಾರು 5 ರಿಂದ 6 ತಿಂಗಳು ಪ್ಲಾನ್ ಮಾಡಿ ಕೇರಳದಿಂದ ತಂತ್ರಜ್ಞಾನರನ್ನು ಕರೆಸಿ ಈ ಗ್ಲಾಸ್ ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ. ಈ ಬ್ರಿಡ್ಜ್ 33 ಮೀಟರ್ ಉದ್ದವಿದ್ದು 78 ಅಡಿ ಎತ್ತರವಿದೆ, ಹಾಗೆ 2 ಮೀಟರ್ ಅಗಲವಿದೆ. ಈ ಸ್ಕೈವಾಕ್ ಬ್ರಿಡ್ಜ್ ಸುಮಾರು 5 ಟನ್ ಭಾರ ಹೊರುವ ಸಾಮರ್ಥ್ಯ ಹೊಂದಿದೆ. ಒಮ್ಮೆಲೆ 40 ರಿಂದ 50 ಮಂದಿ ನಿಂತು ಈ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಬಹುದು. ಇಲ್ಲಿ ಹೋದರೆ ಪ್ರವೇಶ ಶುಲ್ಕ 200 ರೂಪಾಯಿಗಳು ಇದ್ದು 15 ನಿಮಿಷಗಳು ಅಷ್ಟೇ ಇಲ್ಲಿ ಓಡಾಡಬಹುದು. ಇದು ದಕ್ಷಿಣ ಭಾರತದ 2ನೇ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜ್ ಆಗಿದೆ. ದಕ್ಷಿಣ ಭಾರತದ ಮೊದಲ ಸ್ಕೈವಾಕ್ ಬ್ರಿಡ್ಜ್ ಕೇರಳದಲ್ಲಿದೆ. ಈ ಬ್ರಿಡ್ಜ್ ಕೂಡ ನೆಲದಿಂದ 100 ಅಡಿ ಎತ್ತರದಲ್ಲಿದೆ. ಇದೊಂದು ಪ್ರೈವೇಟ್ ರೆಸಾರ್ಟ್ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಭಾರತದಲ್ಲಿನ ಮೊದಲ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜ್ ನಿರ್ಮಾಣವಾಗಿದ್ದು ಸಿಕ್ಕಿಂನ ಪೆಲ್ಲಿಂಗ್ನಲ್ಲಿ. ಈ ಸ್ಕೈವಾಕ್ ಸಮುದ್ರ ಮಟ್ಟದಿಂದ 7200 ಅಡಿ ಎತ್ತರದಲ್ಲಿದೆ. ಹಾಗೆ ಭಾರತದಲ್ಲಿನ 2ನೇ ಗಾಜಿನ ಸೇತುವೆಯು ಬಿಹಾರದ ರಾಜ್ಗಿರ್ನಲ್ಲಿರುವ ಸುಂದರವಾದ 5 ಬೆಟ್ಟಗಳ ಮಧ್ಯದಲ್ಲಿದೆ. ಇಲ್ಲಿನ ಬಿಹಾರ ರಾಜ್ಯಕ್ಕೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸಲು ಇದನ್ನ ನಿರ್ಮಿಸಲಾಗಿದೆ. ಇಂಥ ಒಂದು ಅದ್ಭುತಗಳು ನಮ್ಮ ಭಾರತ ದೇಶದಲ್ಲಿಯೇ ಇದೆ. ಈಗ ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲೂ ಕೂಡ ಇಂತಹದೊಂದು ಅದ್ಭುತ ನೋಡಲು ನಿರ್ಮಾಣವಾಗಿದೆ. ಈ ವ್ಯೂ ಪಾಯಿಂಟ್ಗೆ ಹೋಗಿ ತಲೆ ಬಗ್ಗಿಸಿ ನೋಡಿದ್ರೆ ಗಾಜಿನ ಕೆಳಭಾಗದಲ್ಲಿ ಕಾಣುವ ಆಳ ಸ್ಪಷ್ಟವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತದೆ. ಈ ಪ್ರಪಾತವನ್ನ ನೋಡಿದ್ರೆ ಅದರ ಮೇಲೆ ನಿಂತಿರುವ ಭಾಸವಾಗಿ ಎದೆ ಜಲ್ಲೆನಿಸುತ್ತದೆ. ಈ ಬ್ರಿಡ್ಜ್ ಸುಮಾರು 40 ರಿಂದ 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಈ ವ್ಯೂ ಪಾಯಿಂಟ್ ನಲ್ಲಿ ನಿಂತು ಇಡೀ ಕೊಡಗಿನ ಸೌಂದರ್ಯವನ್ನ ಸವಿಯಬಹುದು. ಒಂದೆಡೆ ಬೆಟ್ಟದ ಮೇಲೆ ಮಡಿಕೇರಿಯ ಸೌಂದರ್ಯ ಕಾಣಿಸಿದ್ರೆ, ಉಳಿದ ಕಡೆ ಕಣ್ಣು ಹಾಯಿಸಿದಷ್ಟು ದೂರವು ಪ್ರಕೃತಿಯ ಸೊಬಗು ಕಣ್ಣನ್ನ ಸೆಳೆಯುತ್ತದೆ. ಇಲ್ಲಿನ ಪ್ರವಾಸಿಗರಿಗೆ ಈ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದು ಒಂಥರ ಥ್ರಿಲ್ಲಿಂಗ್ ಅನುಭವ ಪಡೆಯುತ್ತಿದ್ದಾರೆ. ಈ ಪ್ರಕೃತಿಯ ಮಧ್ಯೆ ಈ ಮಾನವ ನಿರ್ಮಾಣ ಕೂಡ ಅದ್ಭುತ ಎನ್ನುವುದಕ್ಕೆ ಈ ಗ್ಲಾಸ್ ಬ್ರಿಡ್ಜ್ ಸಾಕ್ಷಿಯಾಗಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರೆಯದೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.